ಮಿತ್ರರೇ ನಮಸ್ಕಾರ. ಮಿತ್ರರೇ, ಚೀನಾದ ವಿದೇಶಾಂಗ ಸಚಿವ ಭಾರತ ಪ್ರವಾಸವನ್ನು ಕೈಗೊಂಡ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತದ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಾಲ್ ಅವರನ್ನ ಭೇಟಿಯಾದರೂ ಭಾರತ ಮತ್ತು ಚೀನಾದ ನಡುವೆ ಗಡಿ ವಿಚಾರವಾಗಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ, ಪಾಸಿಟಿವ್ ಮಾತುಕತೆಗಳು ನಡೆದಿದೆ ಅಂತ ನಿಮಗೆ ತಿಳಿಸಿದ್ದೆ. ಆಗ ಕೆಲವರು ಕಮೆಂಟ್ ಹಾಕಿ ಕೇಳಿದ್ರು, ಭಾರತ ಮತ್ತು ಚೀನಾದ ನಡುವಿನ ಗಡಿ ಸಮಸ್ಯೆಯ ಬಗ್ಗೆ ಒಂದು ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡಿ ಅಂತ. ಅದಕ್ಕೆ ಪೂರಕವಾಗಿ ಒಂದು ಬಹಳ ದೊಡ್ಡದಾದಂತಹ ಬೆಳವಣಿಗೆ ನಡೆದಿದೆ. ಅದೇನು ಕೇಳಿದ್ರೆ, ಭಾರತ ಮತ್ತು ಚೀನಾ ಗಡಿ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಹೊರಟಿದ್ದಾವೆ. ಬಹಳ ದೊಡ್ಡ ನಡೆ. ನೀವಿದನ್ನು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ಅಂತಂದರೆ, ಜೇನುಗೂಡಿಗೆ ಕಲ್ಲು ಹೊಡೆಯುವಂತಹ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ನಾನು ನಿಮಗೆ ಮುಂದೆ ವಿವರಿಸ್ತೀನಿ. ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಇದು ಎಷ್ಟು ದೊಡ್ಡ ವಿಚಾರ. ಒಂದು ವೇಳೆ ಈ ವಿಚಾರದಲ್ಲಿ ನಿರ್ಧಾರ ಕೈಗೊಂಡಿದ್ದೆ ಆದರೆ ಸರ್ಕಾರ ಯಾವ ಮಟ್ಟಿನ ವಿರೋಧವನ್ನು ಎದುರಿಸಬೇಕಾಗತ್ತೆ, ಅಥವಾ ಯಶಸ್ಸು ಸಿಕ್ಕಿದ್ರೂ ಕೂಡ ಹಾಗೆ ಬಹಳ ದೊಡ್ಡ ಯಶಸ್ಸೇ ಸಿಕ್ಕಿಬಿಡುತ್ತೆ. ಈ ಗಡಿ ವಿವಾದ ಇತ್ಯರ್ಥ ಆಗಿದ್ದೆ ಆದರೆ ನರೇಂದ್ರ ಮೋದಿ ಅವರ ಹೆಸರನ್ನ ಸುವರ್ಣಾಕ್ಷರದಲ್ಲಿ ಈ ದೇಶದ ಇತಿಹಾಸದಲ್ಲಿ ಬರೆದಿಡಬೇಕಾಗತ್ತೆ. ಅಂತಹ ದೊಡ್ಡ ಯಶಸ್ಸು ಸಿಗುತ್ತೆ. ಆದರೆ ಈಗ ಮೋದಿ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಪೂರಕವಾಗಿ ಚೈನಾ ಕೂಡ ಸ್ಪಂದಿಸಿದೆ. ಭಾರತ ಮತ್ತು ಚೀನಾದ ನಡುವೆ ಪರ್ಮನೆಂಟ್ ಗಡಿ ರೇಖೆಯನ್ನು ಎಳೆಯೋದಕ್ಕೆ ಎರಡೂ ದೇಶಗಳು ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾವೆ. ಮಿತ್ರರೇ, ಇದು ಸಣ್ಣ ಡೆವಲಪ್ಮೆಂಟ್ ಅಲ್ಲ, ಬಹಳ ದೊಡ್ಡ ಡೆವಲಪ್ಮೆಂಟ್. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಇಡೀ ವಿಶ್ವದಲ್ಲಿ ಇತ್ಯರ್ಥವಾಗದೇ ಇರುವಂತಹ ದೊಡ್ಡ ಬಾರ್ಡರ್ ಏನಾದ್ರು ಇದ್ರೆ ಅದು ಭಾರತ ಮತ್ತು ಚೀನಾದ ನಡುವಿನ ಗಡಿ. ಇತ್ಯರ್ಥ ಆಗಲೇ ಇಲ್ಲ. ನಮಗೆ ಎಕ್ಸಾಕ್ಟ್ ಆಗಿ ಇದೇ ಬಾರ್ಡರ್ ಅಂತ ಎಲ್ಲೂ ಕೂಡ ನಾವು ಒಪ್ಪಂದ ಮಾಡಿಕೊಂಡು ಸಹಿ ಹಾಕಿಲ್ಲ. ಈ ಹಿಂದಿಂದ ಹೇಗೆ ನಡೆದುಕೊಂಡು ಬಂದಿತ್ತು ಹಾಗೆ ಮುಂದೆ ನಡೆದುಕೊಂಡು ಹೋಗ್ತಾ ಇದೆ ಅಷ್ಟೇ. ಎಕ್ಸಾಕ್ಟ್ ಆಗಿ ನಮಗೆ ಗಡಿ ಇಲ್ವೇ ಇಲ್ಲ. ಹೀಗಾಗಿ ಭಾರತ ಮತ್ತು ಚೀನಾ ಎರಡೂ ದೇಶಗಳಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಇದನ್ನ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಅನೇಕ ಸರ್ಕಾರಗಳು ಅನೇಕ ಪ್ರಯತ್ನವನ್ನು ಪಟ್ಟಿದ್ದಾವೆ, ಆದರೆ ಯಶಸ್ಸು ಕಂಡಿಲ್ಲ. ಇದು ಮತ್ತಷ್ಟು ಬಿಗಡಾಯಿಸಿದೆಯೇ ಹೊರತು ಇದರಲ್ಲೇನೂ ಸುಧಾರಣೆ ಅಂತೂ ಖಂಡಿತವಾಗ್ಲೂ ಕಂಡಿರಲಿಲ್ಲ. ಆದರೆ ಈಗ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತಕ್ಕೆ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್ ನಡೆದಿದೆ. ಅದೇನು ಕೇಳಿದ್ರೆ, ಭಾರತ ಮತ್ತು ಚೀನಾದ ನಡುವಿನ ಗಡಿ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ, ಅಂದರೆ ಒಂದು ಶಾಶ್ವತ ಗಡಿಯನ್ನು ಗುರುತು ಮಾಡೋದಕ್ಕೋಸ್ಕರವಾಗಿ ತಜ್ಞರ ತಂಡವನ್ನು ನೇಮಿಸೋದಕ್ಕೆ ಎರಡೂ ದೇಶಗಳು ನಿರ್ಧಾರ ಮಾಡಿದವೆ. ಭಾರತ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದೆ, ಚೈನಾ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದೆ. ಮಿತ್ರರೇ, ಈ ಬಗ್ಗೆ ಅನೇಕ ಕಡೆಗಳಲ್ಲಿ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ಇದು ನ್ಯೂಸ್ 18 ಪಬ್ಲಿಷ್ ಮಾಡಿದಂತಹ ಒಂದು ಆರ್ಟಿಕಲ್. ಇನ್ ಡೆಪ್ತ್ ಎಕ್ಸ್ಚೇಂಜ್ ಆಫ್ ವ್ಯೂಸ್, ಇಂಡಿಯಾ ಚೈನಾ ಅಗ್ರಿ ಆನ್ ಸ್ಪೆಷಲ್ ಗ್ರೂಪ್ಸ್ ಫಾರ್ ಡಿಲಿಮಿಟೇಷನ್ ಬಾರ್ಡರ್ ಪೀಸ್. ಅಂದರೆ ಗಡಿ ಗುರುತು ಮಾಡೋದಕ್ಕೆ ಒಂದು ಸ್ಪೆಷಲ್ ಟೀಮನ್ನು ರಚನೆ ಮಾಡೋದಕ್ಕೆ ಎರಡೂ ದೇಶಗಳು ನಿರ್ಧಾರ ಮಾಡಿದವೆ. ಇದರಲ್ಲಿ ಕೆಲವೊಂದಷ್ಟು ತಜ್ಞರು ಇರ್ತಾರೆ, ಅವರು ಗಡಿಯನ್ನು ಗುರುತು ಮಾಡುವಂತಹ ಕೆಲಸ ಮಾಡ್ತಾರೆ. ಮಿತ್ರರೇ, ಇದೇನು ಇವತ್ತು ನಾಳೆ ಆಗುವಂತಹ ಕೆಲಸ ಅಲ್ಲ, ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆದರೆ ಇಂತಹದೊಂದು ಪ್ರಯತ್ನಕ್ಕೆ ಯಾವುದೇ ಭಾರತದ ಸರ್ಕಾರಗಳಾಗಲಿ ಅಥವಾ ಚೀನಾದ ಸರ್ಕಾರಗಳಾಗಲಿ ಪ್ರಯತ್ನವನ್ನು ಪಟ್ಟಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಚೀನಾದ ಕ್ಸಿ ಜಿನ್ಪಿಂಗ್ ಸರ್ಕಾರವೂ ಇದಕ್ಕೆ ಒಪ್ಪಿಗೆ ಸೂಚಿಸಿದೆ. ಇನ್ನೊಂದು ಕಡೆಯಲ್ಲಿ ಭಾರತದ ನರೇಂದ್ರ ಮೋದಿ ಸರ್ಕಾರವೂ ಕೂಡ ಇದನ್ನು ಒಪ್ಪಿಕೊಂಡಿದೆ. ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಇದು ಸಣ್ಣ ವಿಚಾರ ಅಲ್ಲ, ಇದೊಂಥರ ಜೇನುಗೂಡಿಗೆ ಕಲ್ಲೆಸೆದಂತೆ ಅಂತ. ಯಾಕೆಂದರೆ ದೇಶದಲ್ಲಿ ಸರ್ಕಾರವೇ ಬದಲಾದರೂ ಆಶ್ಚರ್ಯ ಇಲ್ಲ, ಅಂತಹ ಒಂದು ಕಾಂಪ್ಲಿಕೇಟೆಡ್ ಇಶ್ಯೂ ಇದು. ಇದು ಯಾಕೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಗಡಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಮ್ಯಾಪ್ನಲ್ಲಿ ಭಾರತ ಮತ್ತು ಚೀನಾ ಅಂತ ಗಡಿಯನ್ನು ಗುರುತು ಮಾಡ್ತೀವಲ್ಲ, ಈ ಗಡಿ ನಿಗದಿಯಾಗಿದ್ದು 1914ರಲ್ಲಿ. ಆಗ ಈಗಿರುವಂತಹ ಚೀನಾ ಇರಲಿಲ್ಲ. ಬದಲಾಗಿ ಭಾರತ ಟಿಬೆಟ್ನ ಜೊತೆಗೆ ಗಡಿ ಹಂಚಿಕೊಂಡಿತ್ತು. ಹೀಗಾಗಿ 1914ರಲ್ಲಿ ಆಗಿನ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಂತಹ ಸರ್ ಮ್ಯಾಕ್ ಮೊಹನ್ ಶಿಮ್ಲಾದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಟಿಬೆಟ್ನ ಆಗಿನ ಸರ್ಕಾರ ಮತ್ತು ಭಾರತದಲ್ಲಿದ್ದಂತಹ ಬ್ರಿಟಿಷ್ ಸರ್ಕಾರದ ನಡುವೆ ಆದಂತಹ ಒಪ್ಪಂದ. ಆ ಒಪ್ಪಂದದಲ್ಲಿ ಸರ್ ಮ್ಯಾಕ್ ಮೊಹನ್ ಅವರು ಒಂದು ಗೆರೆಯನ್ನು ಎಳಿತಾರೆ, ಇದು ಭಾರತ, ಇದು ಟಿಬೆಟ್ ಅಂತ. ಆ ಮ್ಯಾಕ್ ಮೊಹನ್ ಗೆರೆಯನ್ನ ಟಿಬೆಟ್ನ ಸರ್ಕಾರ ಒಪ್ಪಿ ಅದಕ್ಕೆ ಸಹಿ ಕೂಡ ಹಾಕಿರುತ್ತೆ. ಅಂದಿನಿಂದ ಅದು ಬ್ರಿಟಿಷ್ ಭಾರತ ಮತ್ತು ಟಿಬೆಟ್ನ ಗಡಿಯಾಗಿರುತ್ತೆ. ಇದರಲ್ಲಿ ಭಾರತಕ್ಕೆ ಏನಪ್ಪ ಹೆಲ್ಪ್ ಆಯಿತು ಕೇಳಿದ್ರೆ, ಟಿಬೆಟ್ನ ದಕ್ಷಿಣ ಭಾಗವಾಗಿದ್ದಂತಹ ತವಾಂಗ್ ಪ್ರದೇಶ ಏನಿದೆ ಇದು ಭಾರತಕ್ಕೆ ಸೇರುತ್ತೆ. ಮ್ಯಾಕ್ ಮೊಹನ್ ಇದು ಭಾರತದ್ದು ಅಂತ ಕ್ಲೈಮ್ ಮಾಡ್ತಾರೆ, ಅದನ್ನ ಟಿಬೆಟ್ ಕೂಡ ಒಪ್ಕೊಳ್ಳುತ್ತೆ. ಅದೇ ತವಾಂಗ್ ಇವತ್ತಿನ ಅರುಣಾಚಲ ಪ್ರದೇಶ. ಅನಂತರ ಮಿತ್ರರೇ, 1950ರಲ್ಲಿ ಟಿಬೆಟ್ ಪತನ ಆಗುತ್ತೆ, ಅಂದರೆ ಚೈನಾದವರು ಬಂದು ಆಕ್ರಮಿಸಿಕೊಳ್ತಾರೆ. ಆಗ ಚೈನಾದವರು ಏನು ಹೇಳ್ತಾರೆ ಗೊತ್ತಾ, ನಾವು ಮ್ಯಾಕ್ ಮೊಹನ್ ಗೆರೆಯನ್ನು ಒಪ್ಕೊಳ್ಳೋದಿಲ್ಲ, ಅದನ್ನ ನಾವು ಭಾರತ ಚೀನಾ ಗಡಿ ಅಂತ ಮಾನ್ಯ ಮಾಡೋದಿಲ್ಲ. ಈ ತವಾಂಗ್ ಪ್ರದೇಶ ಏನಿದೆ ಅಂದರೆ ಅರುಣಾಚಲ ಪ್ರದೇಶ, ಅದು ನಮಗೆ ಸೇರಬೇಕು. ಯಾಕೆ ಅಂತಂದ್ರೆ ಅದು ದಕ್ಷಿಣ ಟಿಬೆಟ್ನ ಭಾಗ. ಹೀಗಂತ ಚೈನಾದವರು ಖ್ಯಾತೆ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಮಿತ್ರರೇ, ಭಾರತದ ಕಂಟ್ರೋಲ್ನಲ್ಲಿತ್ತು, ಚೀನಾದವರು ಅದನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಅದು ಬೇರೆ ವಿಚಾರ. ಆದರೆ ಚೈನಾದವರು ಇವತ್ತಿಗೂ ಕೂಡ ಅರುಣಾಚಲ ಪ್ರದೇಶವನ್ನು ತವಾಂಗ್ ಅಂತಲೇ ಹೇಳ್ತಾರೆ, ಅದು ನಮ್ಮ ದಕ್ಷಿಣ ಟಿಬೆಟ್ ಅಂತಲೇ ಅವರು ಕ್ಲೈಮ್ ಮಾಡ್ತಾರೆ, ಅದು ನಮಗೆ ಸೇರಬೇಕು ಅಂತೇಳಿ ಅವರು ವಾದ ಮಂಡಿಸ್ತಾರೆ.
ಅರುಣಾಚಲ ಪ್ರದೇಶ ವಿಚಾರದಲ್ಲಿ ಚೈನಾ ಎಷ್ಟು ಅಗ್ರೆಸಿವ್ ಆಗಿದೆ ಅಂತಂದ್ರೆ, ಭಾರತದ ಒಬ್ಬ ಪ್ರಧಾನಿ ಆಗಲಿ, ಭಾರತದ ರಕ್ಷಣಾ ಮಂತ್ರಿಗಳಾಗಲಿ ಅಥವಾ ಭಾರತ ಸರ್ಕಾರದ ಯಾವುದೇ ಹೈ ಲೆವೆಲ್ ಮಂತ್ರಿಗಳು ಅಲ್ಲಿಗೆ ಭೇಟಿ ಕೊಟ್ಟರೆ ಅದನ್ನು ಚೀನಾ ಅಫಿಷಿಯಲ್ ಆಗಿ ಪ್ರತಿಭಟಿಸುತ್ತೆ. ತನ್ನ ಮ್ಯಾಪ್ನಲ್ಲಿ ಅರುಣಾಚಲ ಪ್ರದೇಶವನ್ನು ತನ್ನ ಭೂಭಾಗ ಅಂತ ಗುರುತಿಸಿಕೊಳ್ಳುವಂತಹ ಚೀನಾ ಭಾರತಕ್ಕೆ ಬಂದಂತಹ ಯಾವುದಾದ್ರೂ ವಿದೇಶಿ ಗಣ್ಯರು ಅಲ್ಲಿಗೆ ಭೇಟಿ ಕೊಡೋದನ್ನು ಕೂಡ ತೀವ್ರವಾಗಿ ವಿರೋಧಿಸುತ್ತೆ. ಆದರೆ ಭಾರತ ಯಾವತ್ತೂ ಕೂಡ ಚೀನಾದ ಈ ವಾದಕ್ಕೆ ಸೊಪ್ಪು ಹಾಕಿಲ್ಲ. ಅರುಣಾಚಲ ಪ್ರದೇಶ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಉಳ್ಕೊಂಡಿದೆ. ಚೈನಾದವರು ಎಷ್ಟೇ ಪ್ರತಿಭಟಿಸಲಿ, ಅವರು ಏನೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕೂಡ ಭಾರತದ ಪ್ರಧಾನಿ ಅಲ್ಲಿಗೆ ಹೋಗೋದನ್ನು ನಿಲ್ಲಿಸಿಲ್ಲ. ಭಾರತದ ಯಾವುದೋ ಮಂತ್ರಿಗಳಲ್ಲಿ ಹೋಗಬೇಕು ಅಂತಂದ್ರೂ ಚೀನಾದ ಅಪ್ಪಣೆಯನ್ನ ಕೇಳೋದಿಲ್ಲ. ಅರುಣಾಚಲ ಪ್ರದೇಶದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಭಾರತ ಕೈಗೆತ್ತಿಕೊಂಡಿದೆ. ಇತ್ತ ಕಡೆಯಲ್ಲಿ ಇನ್ನೊಂದು ವಿವಾದ ಏನು ಕೇಳಿದ್ರೆ, ಬಹಳ ಹಿಂದಿನಿಂದಲೂ ಕೂಡ ಕಾಶ್ಮೀರದ ಭೂಭಾಗ ಆಗಿದ್ದಂತಹ ಲಡಾಖ್ ಪ್ರಾಂತ್ಯದ ಒಂದು ಪ್ರದೇಶವನ್ನ ಚೀನಾ 1962ರ ಯುದ್ಧದಲ್ಲಿ ಗೆದ್ದುಕೊಳ್ಳುತ್ತೆ. ಅಂದ್ರೆ ಅವರು ವಶಕ್ಕೆ ಪಡೆದು ಬಿಡ್ತಾರೆ. ಅದನ್ನ ಈಗ ಅಕ್ಸೈ ಚೀನಾ ಅಂತ ಕರೆಯಲಾಗುತ್ತೆ. ಆದರೆ ಭಾರತ ಈ ಭೂಭಾಗವನ್ನ ಕಳೆದುಕೊಂಡಿದೆ. ಆದರೆ ಅದನ್ನ ಕ್ಲೈಮ್ ಮಾಡೋದನ್ನ ಇವತ್ತಿಗೂ ಬಿಟ್ಟಿಲ್ಲ. ಅಕ್ಸೈ ಚೀನಾ ನಮಗೆ ಸೇರಬೇಕು ಅಂತ ಭಾರತದವರ ವಾದ. ನಾವು ನಮ್ಮ ಭೂಪಟವನ್ನು ಬರೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಕ್ಸೈ ಚೀನಾವನ್ನ ಕೂಡ ನಮಗೆ ಸೇರಿಸ್ಕೊಂಡೇ ಬರ್ಕೊಳ್ತೀವಿ. ನಾವು ಯಾವತ್ತು ಅಕ್ಸೈ ಚೀನಾ ಇರಬಹುದು, POK ಇರಬಹುದು, ಅದೆರಡೂ ಇಲ್ಲದೆ ಭೂಪಟವನ್ನು ಬರೆಯೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಅಕ್ಸೈ ಚೀನಾ ಅನ್ನುವಂಥದ್ದು ಭಾರತಕ್ಕೆ ಸೆನ್ಸಿಟಿವ್ ಮ್ಯಾಟರ್. ಇನ್ನು ಈ ಭಾರತ ಮತ್ತು ಚೀನಾದ ನಡುವಿನ ಈ ಗಡಿ ಇದೆಯಲ್ಲ, ಈಗ ಎಕ್ಸಿಸ್ಟಿಂಗ್ ಇರುವಂತಹ ಗಡಿ, ಇದನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಅಕ್ಸೈ ಚೀನಾ ವಿಭಾಗ, ಇದನ್ನು ಭಾರತ ವೆಸ್ಟರ್ನ್ ಸೆಕ್ಟರ್ ಅಂತ ಕರೆಯುತ್ತೆ. ಇನ್ನೊಂದು ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ ಇರುವಂತಹ ಭೂಭಾಗ, ಇದನ್ನು ಮಿಡಲ್ ಸೆಕ್ಟರ್ ಅಂತ ಕರೆಯಲಾಗುತ್ತೆ. ಹಾಗೆ ಸಿಕ್ಕಿಂ ಮತ್ತು ಅರುಣಾಚಲದ ಗಡಿ ಏನಿದೆ, ಇದನ್ನು ಈಸ್ಟರ್ನ್ ಸೆಕ್ಟರ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಮಿತ್ರರೇ, ವೆಸ್ಟರ್ನ್ ಸೆಕ್ಟರ್ ಮತ್ತು ಈಸ್ಟರ್ನ್ ಸೆಕ್ಟರ್ ಎರಡೂ ಕೂಡ ವಿವಾದಗ್ರಸ್ತ ಪ್ರದೇಶವೇ. ಈ ಮಿಡಲ್ ಸೆಕ್ಟರ್ನಲ್ಲಿ ಭಾರತ ಚೀನಾ ನಡುವೆ ಅಷ್ಟೇನು ವಿವಾದಗಳಿಲ್ಲ. ಈ ಅರುಣಾಚಲ ಪ್ರದೇಶ ಮತ್ತು ಅಕ್ಸೈ ಚೀನಾ ವಿಚಾರಗಳಿರುವ ಕಾರಣದಿಂದಾಗಿಯೇ ಭಾರತ ಮತ್ತು ಚೀನಾದ ನಡುವೆ ಎಕ್ಸಾಕ್ಟ್ ಆಗಿ ಗಡಿ ಗುರುತು ಮಾಡುವಂತಹ ಕೆಲಸ ಇದುವರೆಗೆ ಆಗಿಲ್ಲ. ಚೈನಾದವರು ಅರುಣಾಚಲ ಪ್ರದೇಶ ವಿಚಾರದಲ್ಲಿ ಒಪ್ಪೋದಿಲ್ಲ, ಭಾರತದವರು ಅಕ್ಸೈ ಚೀನಾ ಪ್ರದೇಶ ವಿಚಾರದಲ್ಲಿ ಒಪ್ಪೋದಿಲ್ಲ. ಹೀಗಾಗಿ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಕಾರಗೊಂಡಿರಲಿಲ್ಲ. ಸದ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ 2019ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಗಲ್ವಾನ್ ಘರ್ಷಣೆ ಆಗುತ್ತೆ. ಇದಕ್ಕೂ ಮುಂಚೆ ಡೋಕ್ಲಾಂ ಘರ್ಷಣೆ ಆಗಿರುತ್ತೆ. ಈ ಘಟನೆ ಆದ ಬಳಿಕ ಭಾರತ ಮತ್ತು ಚೀನಾದ ನಡುವೆ ರಾಜತಾಂತ್ರಿಕ ಸಂಬಂಧವೇ ಹಳಸೋಗುವ ಮಟ್ಟಿಗೆ ಎರಡೂ ದೇಶದ ಸಂಬಂಧ ಹದಗೆಟ್ಟು ಹೋಗುತ್ತೆ. 5 ವರ್ಷಗಳ ಕಾಲ ಎರಡು ದೇಶದ ಪ್ರಮುಖರು ಭೇಟಿಯೇ ಆಗಿರಲಿಲ್ಲ. ಆ ಒಂದು ಸಿಚುವೇಶನ್ ನಿರ್ಮಾಣ ಆಗಿರುತ್ತೆ. ಸದ್ಯದ ಜಿಯೋಪೊಲಿಟಿಕಲ್ ಸನ್ನಿವೇಶ ಹೇಗಿದೆ ಅಂತಂದ್ರೆ, ಚೀನಾಗೂ ಕೂಡ ಭಾರತದೊಂದಿಗೆ ದೊಡ್ಡ ಮಟ್ಟದ ಗಡಿ ಖ್ಯಾತೆ ಬೇಕಾಗಿಲ್ಲ. ಚೀನಾಗೂ ಕೂಡ ಈ ಗಲ್ವಾನ್ ಘರ್ಷಣೆ ಆದ ಬಳಿಕ ಒಂದು ಅರ್ಥ ಆಗಿದೆ, ಭಾರತ ಅಷ್ಟು ಈಸಿ ಆದಂತಹ ವಿಷಯ ಅಲ್ಲ. ನಾವು ತೈವಾನನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೆಣಗಾಡ್ತಾ ಇದ್ದೀವಿ. ಇನ್ನು ವಿಶ್ವದ 3ನೇ ಅತಿ ದೊಡ್ಡ ಸೇನೆಯಾದಂತಹ ಭಾರತವನ್ನು ಎದುರಿಸಿ ಒಂದು ಪ್ರದೇಶವನ್ನು ಗೆದ್ದುಕೊಳ್ಳುವಂಥದ್ದು ಅಷ್ಟು ಈಸಿಯಾಗಿಲ್ಲ. 1962ರಲ್ಲಿದ್ದಂತಹ ಭಾರತ ಈಗಿಲ್ಲ. ಜೊತೆಗೆ ಭಾರತ ಸರ್ಕಾರದ ಧೋರಣೆಯೂ ಕೂಡ ಬದಲಾಗಿದೆ. ಭಾರತ ಮತ್ತು ಚೀನಾದ ಗಡಿಯಲ್ಲಿ ಭಾರತ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡೋದಕ್ಕೆ ಶುರು ಮಾಡಿದೆ. ಬ್ರಿಡ್ಜ್ಗಳನ್ನು ಕಟ್ಟಲಾಗ್ತಾ ಇದೆ, ರಸ್ತೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಯಾವ ಪ್ರದೇಶವನ್ನು ತಲುಪೋದಕ್ಕೆ ಅಸಾಧ್ಯ ಅನ್ನುವಂತಹ ಸ್ಥಿತಿ ಇತ್ತೋ ಅಲ್ಲಿಗೆಲ್ಲ ಭಾರತ ತಲುಪೋದಕ್ಕೆ ಶುರು ಮಾಡಿದೆ. ಇದೆಲ್ಲವೂ ಕೂಡ ಚೀನಾಗೆ ಒಂದು ರೀತಿಯಲ್ಲಿ ಒತ್ತಡ ತರಿಸಿದೆ. ಹೀಗಾಗಿ ಭಾರತದೊಂದಿಗಿನ ಈ ಗಡಿ ಸಮಸ್ಯೆಯನ್ನ ಸೆಟಲ್ ಮಾಡಿಕೊಳ್ಳುವಂತಹದ್ದು ಸೂಕ್ತ ಅಂತ ಚೀನಾಗೆ ಈಗ ಮನವರಿಕೆ ಆದಂತೆ ಕಂಡು ಬರ್ತಾ ಇದೆ. ಇದೇ ಕಾರಣದಿಂದ ಒಂದು ಸ್ಪೆಷಲ್ ಟೀಮ್ ಅನ್ನು ರಚನೆ ಮಾಡಿಬಿಟ್ಟು ಗಡಿ ರೇಖೆಯನ್ನು ಗುರುತು ಮಾಡೋದಕ್ಕೆ, ಡಿಲಿಮಿಟೇಷನ್ ಮಾಡೋದಕ್ಕೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಸದ್ಯ ಇದು ಭಾರತ ಮತ್ತು ಚೀನಾದ ನಡುವೆ ಚರ್ಚೆ ಆಗಿದೆ. ನನಗನಿಸಿದ ಮಟ್ಟಿಗೆ ಮಿತ್ರರೇ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ ಅಂತ್ಯದಲ್ಲಿ ಚೈನಾ ಪ್ರವಾಸ ಕೈಗೊಳ್ತಾರಲ್ಲ, ಆ ಸಂದರ್ಭದಲ್ಲಿ ಬೈಲ್ಯಾಟ್ರಲ್ ಮೀಟಿಂಗ್ ಆಗುತ್ತೆ. ಅಂದ್ರೆ ಕ್ಸಿ ಜಿನ್ಪಿಂಗ್ ಮತ್ತು ನರೇಂದ್ರ ಮೋದಿ ಅವರು 1-to-1 ಮಾತುಕತೆಯನ್ನು ನಡೆಸ್ತಾರೆ. ಆಗ ಈ ವಿಚಾರ ಚರ್ಚೆಗೆ ಬಂದು ಫೈನಲ್ ಆಗುವಂತ ಸಾಧ್ಯತೆಗಳಿದೆ. ಅಂದ್ರೆ ಟೀಮ್ ಯಾವ ರೀತಿಯಾಗಿ ರಚನೆ ಆಗಬೇಕು, ಏನೇನು ವಿಚಾರಗಳು ಚರ್ಚೆ ಆಗಬೇಕು, ಗಡಿ ಗುರುತು ಮಾಡುವಂತಹ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು, ಇದೆಲ್ಲದರ ಬಗ್ಗೆ ಎರಡೂ ದೇಶದ ನಾಯಕರು ಆ ಸಂದರ್ಭದಲ್ಲಿ ಚರ್ಚಿಸಿ ಒಂದು ಫೈನಲ್ ನಿರ್ಣಯವನ್ನು ಕೈಗೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಇದಷ್ಟು ಈಸಿ ಆದಂತಹ ವಿಚಾರ ಅಲ್ಲ. ಗಡಿ ಗುರುತು ಮಾಡುವಂತಹ ಸಂದರ್ಭದಲ್ಲಿ ಜನ, ಭಾಷೆ, ಸಂಸ್ಕೃತಿ, ಪ್ರಾಕೃತಿಕ ಲಕ್ಷಣ, ಎರಡೂ ದೇಶಗಳ ಇಂಟ್ರೆಸ್ಟ್ ಇದೆಲ್ಲವುದನ್ನು ಗಮನಿಸಿಯೇ ಗಡಿಯನ್ನು ಗುರುತು ಮಾಡಬೇಕು. ಈ ಬ್ರಿಟಿಷರು ಮಾಡೋದ್ರಲ್ಲ, ಒಂದು ಟೇಬಲ್ ಮೇಲೆ ಮ್ಯಾಪ್ ಇಟ್ಕೊಂಡು ರಾಜಕೀಯ ದುರಾಸೆಗಳಿರುವಂತಹ ಕೆಲ ನಾಯಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಗೆರೆಯನ್ನು ಎಳೆದು ಇದು ಭಾರತ, ಇದು ಪಾಕಿಸ್ತಾನ ಅಂತ ಮಾಡೋದ್ರಲ್ಲ, ಆ ರೀತಿಯಾಗಿ ಗಡಿ ಗುರುತು ಮಾಡುವಂಥದ್ದಲ್ಲ. ಅನೇಕ ವಿಚಾರಗಳನ್ನು ಪರಿಗಣಿಸಿಯೇ ಒಂದು ಗಡಿಯನ್ನು ಗುರುತು ಮಾಡಬೇಕಾಗತ್ತೆ. ಸದ್ಯ ಮಿತ್ರರೇ, ಭಾರತ ಮತ್ತು ಚೀನಾ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಆದರೆ ಇದು ಅಷ್ಟು ಈಸಿ ಆದಂತಹ ಹೆಜ್ಜೆ ಅಲ್ಲವೇ ಅಲ್ಲ. ಎರಡೂ ದೇಶಗಳು ಕಳೆದುಕೊಳ್ಳೋದು ಕೂಡ ಇರ್ತವೆ, ಪಡೆದುಕೊಳ್ಳೋದು ಕೂಡ ಇರ್ತವೆ. ಇದೆರಡಕ್ಕೂ ಎರಡೂ ದೇಶಗಳು ಸಿದ್ಧ ಆಗಿರಬೇಕು. ಆದರೆ ನಮ್ಮ ದೇಶದ ವಿಚಾರದಲ್ಲಿ ಪಡೆದುಕೊಂಡ್ರೆ ಅಷ್ಟೇನು ಸಮಸ್ಯೆ ಆಗ್ಲಿಕ್ಕಿಲ್ಲ.
ಒಂದೆರಡು ಗ್ರಾಮವನ್ನು ಕಳೆದುಕೊಂಡ್ರೂ ಕೂಡ ಭಾರತದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿಬಿಡುತ್ತೆ. ಈಗ ಉದಾಹರಣೆಗೆ ಅಕ್ಸೈ ಚೀನಾ ವಿಚಾರದಲ್ಲಿ ಭಾರತ ಸರ್ಕಾರ ಏನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ? ಚೈನಾದವರು ಹೇಳ್ತಾರೆ, ನಾವು ತವಾಂಗ್ ಅಂದರೆ ಅರುಣಾಚಲ ಪ್ರದೇಶವನ್ನು ಕ್ಲೈಮ್ ಮಾಡೋದಿಲ್ಲ, ಅದು ನಿಮ್ಮದೇ ಅಂತ ನಾವು ಬಿಟ್ಟು ಬಿಡ್ತೀವಿ, ಯಾವತ್ತೂ ಕೂಡ ನಾವು ಅದರ ಸುದ್ದಿಗೆ ಬರೋದಿಲ್ಲ. ಅಕ್ಸೈ ಚೀನಾ ವಿಚಾರದಲ್ಲಿ ನೀವು ಕೂಡ ಹಾಗೆ ಮಾಡಬೇಕು ಅಂತ ಅವರು ಡಿಮ್ಯಾಂಡ್ ಇಡ್ತಾರೆ. ಇದು ಸಹಜ ಕೂಡ. ಆ ಸಂದರ್ಭದಲ್ಲಿ ಭಾರತ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇಲ್ಲ. ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ ಅದನ್ನು ಒಪ್ಕೊಂಡಿದ್ದೆ ಆದರೆ ಈ ದೇಶದ ಜನ ಅದರ ಲಾಭ ನಷ್ಟವನ್ನು ನೋಡೋದಿಲ್ಲ, ಅಥವಾ ಈ ದೇಶದ ವಿಪಕ್ಷಗಳಿಗೆ ಅದರಿಂದ ದೇಶಕ್ಕೆ ಏನು ಲಾಭ ಆಗುತ್ತೆ ಏನು ನಷ್ಟ ಆಗುತ್ತೆ ಅದು ಬೇಕಾಗೋ ಇರೋದಿಲ್ಲ. ಭಾರತದ ಭೂಭಾಗವನ್ನು ಚೈನಾಗೆ ಬಿಟ್ಟುಕೊಟ್ರು ಅಂತೇಳಿ ದೊಡ್ಡ ಹಂಗಾಮ ಮಾಡ್ತಾರೆ, ರಾಜಕೀಯವಾಗಿ ಭಾರಿ ಸದ್ದು ಮಾಡುತ್ತೆ, ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ನೆಲಕಚ್ಚಿ ಹೋಗ್ಬಿಡುತ್ತೆ. ನಾವು 1962ರ ಯುದ್ಧದಲ್ಲೇ ಆ ಇಡೀ ಪ್ರದೇಶವನ್ನು ಕಳ್ಕೊಂಡಿರಬಹುದು. ಇನ್ನು 10 ವರ್ಷ ಅಲ್ಲ 100 ವರ್ಷ ಹೋದರೂ ಕೂಡ ಅದನ್ನು ವಾಪಸ್ ಪಡೆದುಕೊಳ್ಳುವಂಥದ್ದು ಅಷ್ಟು ಈಸಿಯ ವಿಚಾರವೇ ಅಲ್ಲ, ಆಗೋದಿಲ್ಲ ಅಂತಲೇ ಅಂದುಕೊಳ್ಳಿ. ಒಂದು ವೇಳೆ ಭಾರತ ಅದನ್ನು ಅಧಿಕೃತವಾಗಿ ಒಪ್ಕೊಂಡಿದ್ದೆ ಆದರೆ ಅದು ರಾಜಕೀಯ ಕಾರಣ ಆಗುತ್ತೆ, ಜನಾಕ್ರೋಶ ವ್ಯಕ್ತವಾಗುತ್ತೆ. ಈ ಅಕ್ಸೈ ಚೀನಾ ಪ್ರದೇಶವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ನಾವು ಅದನ್ನು ಕ್ಲೈಮ್ ಮಾಡ್ತಾ ಇರಬೇಕು. ಇದು ಭಾರತದ ರಾಜಕೀಯ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಮತ್ತು ಚೈನಾದ ಸರ್ಕಾರ ಗಡಿಯನ್ನು ಗುರುತು ಮಾಡುತ್ತೆ ಎನ್ನುವಂಥದ್ದೇ ದೊಡ್ಡ ವಿಚಾರ. ಮಿತ್ರರೇ, ಈ ಗಡಿ ಡಿಲಿಮಿಟೇಷನ್ ಏನಿದೆ ಇದು ಹೇಗೆ ನಡೆಯುತ್ತೆ, ಭಾರತ ಮತ್ತು ಚೀನಾ ಯಾವ ರೀತಿಯಾದಂತಹ ಒಪ್ಪಂದಕ್ಕೆ ಬರ್ತವೆ, ಇದರ ಬಗ್ಗೆ ಈಗಲೇ ಏನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಈ ಬಗ್ಗೆ ಸಾಕಷ್ಟು ಬಿಗ್ ಡೆವಲಪ್ಮೆಂಟ್ಗಳಾಗ್ತವೆ. ಒಂದು ವೇಳೆ ಇದು ಸುಸೂತ್ರವಾಗಿ ಆಯಿತು ಅಂತ ಅಂದುಕೊಳ್ಳಿ, ಭಾರತಕ್ಕೆ ಭಾರಿ ದೊಡ್ಡ ಲಾಭ ಆಗುತ್ತೆ. ಯಾಕೆ ಗೊತ್ತಾ? ಇವತ್ತು ನಾವು ಡಿಫೆನ್ಸ್ಗೆ ಎಷ್ಟು ವೆಚ್ಚ ಮಾಡ್ತಾ ಇದ್ದೀವೋ ಇದರಲ್ಲೊಂದು 20-30% ಕಡಿಮೆ ಸಾಕಾಗುತ್ತೆ. ನಮಗೆ ಬಹಳ ದೊಡ್ಡದಾದಂತಹ ಒಂದು ಬಾರ್ಡರ್ ಇಶ್ಯೂ ಸಾಲ್ವ್ ಆಗಿ ಹೋಗುತ್ತಲ್ವಾ? ನಾವಲ್ಲಿ ದೊಡ್ಡ ಮಟ್ಟದ ಸೇನೆಯನ್ನು ಇರಿಸಬೇಕಾಗಿಲ್ಲ, ಅಲ್ಲಿಗೆ ಭಾರಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇವತ್ತು ಚೈನಾದಿಂದ ಭಾರತದೊಳಗೆ ಯಾರು ಉಗ್ರರು ನುಸುಳಿ ಬರೋದಿಲ್ಲ. ಭಾರತಕ್ಕಿರುವ ಸಮಸ್ಯೆ ಏನು ಕೇಳಿದ್ರೆ, ಗಡಿ ಇತ್ಯರ್ಥ ಆಗದೇ ಇರುವ ಕಾರಣದಿಂದಾಗಿ ಚೈನಾ ಸೈನಿಕರು ಒಳಗೆ ಬಂದ್ಬಿಡ್ತಾರೋ, ಅವರೆಲ್ಲಿ ಇನ್ನಷ್ಟು ಜಾಗವನ್ನು ಕ್ಲೈಮ್ ಮಾಡ್ತಾರೋ, ಈ ಒಂದು ಭಯದಲ್ಲೇ, ಈ ಒಂದು ಆತಂಕದಲ್ಲೇ ನಾವಲ್ಲಿ ಸದಾ ಸೇನೆಯನ್ನು ಇಟ್ಟಿರ್ತೀವಿ. ಚೈನಾದವರಿಗೂ ಇದೇ ಆತಂಕ, ಭಾರತೀಯ ಸೈನಿಕರು ಬಂದು ಇದಿಷ್ಟು ಜಾಗವನ್ನು ತಂದು ಅಂತ ಹೇಳಿಬಿಟ್ರೆ ಅದಕ್ಕೆ ಅವರು ಕೂಡ ಸೇನೆಯನ್ನು ಇಟ್ಟಿರ್ತಾರೆ. ಇದು ಇತ್ಯರ್ಥ ಆಗ್ಬಿಟ್ಟು ಗಡಿ ಗುರುತು ಆಗ್ಬಿಟ್ರೆ ಎರಡೂ ದೇಶಕ್ಕೆ ಲಾಭ ಅಲ್ವಾ? ಚೈನಾ ಒಂದು ಜವಾಬ್ದಾರಿಯುತ ದೇಶ, ಪಾಕಿಸ್ತಾನದಂತಹ ದೇಶ ಅಲ್ಲ. ಹೀಗಾಗಿ ಒಂದು ಹಂತಕ್ಕೆ ಭಾರತಕ್ಕೆ ಈ ಗಡಿ ಇತ್ಯರ್ಥ ಆಗುವಂಥದ್ದು ಬಹಳ ಲಾಭದಾಯಕ. ಮಿತ್ರರೇ, ಮುಂದೆ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.